ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕ್ಷಮ. ಇವತ್ತು ನಾನು ಕೊಕೊನಟ್ ಪಾಮ್ ಅಂದ್ರೆ ತೆಂಗಿನ ಮರದ ತಿರುಳು ಇದರಿಂದ ಒಂದು ರೆಸಿಪಿ ಮಾಡುವ ಅಂತ ಅನ್ಕೊಂಡಿದ್ದೇನೆ. ನೀವು ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮೂರಲ್ಲಿ ಜೋರ್ ಗಾಳಿ ಮಳೆ ಹಾಗೆ ಒಂದು ತೆಂಗಿನ ಮರ ಬಿದ್ದಿದೆ. ಸೊ ಅದ್ರದ್ದು ತೆಂಗಿನ ತಿರುಳನ್ನು ತಗೊಂಡ್ ಬರುವ. ಅಂತ ದೊಡ್ಡ ಮರ ಆಗಿದ್ರೆ ನಮ್ಗೆ ತುಂಬಾ ಸಿಗ್ತದೆ. ಇದು ಇವಾಗ ಸಣ್ಣದು, ಇದ್ರದ್ದು ಪಲ್ಯ ಮಾಡ್ಕೊಂಡು ಬನ್ನಿ. ಫಸ್ಟಿಗೆ ನಾವು ಈ ತರ ಅದ್ರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ನಮ್ಗೆ ಬೇಕಾಗಿದ್ದು ಒಳಗಿದ್ದು ತಿರುಳು ಮಾತ್ರ, ಸೊ ಆದ ಕಾರಣ ಅದ್ರ ಸಿಪ್ಪೆಯನ್ನು ಸರಿ ತೆಗೆದುಕೊಳ್ಬೇಕು. ಇದ್ರದ್ದು ನಾವು ಇನ್ನು ಪಲ್ಯ ಮಾಡಿ ಕಟ್ ಮಾಡಿಕೊಳ್ಬೇಕು ಸಣ್ಣ ಸಣ್ಣದಾಗಿ. ಇಲ್ಲಿ ನಾನು ನೀರಲ್ಲಿ ನೆನೆಸಿಟ್ಟ ಹೆಸರು ಕಾಳು ತಗೊಂಡಿದ್ದೇನೆ, ಹಾಗೆ ತಿರುಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದೊಂದು ಸ್ವಲ್ಪ ಉಪ್ಪು, ಆಮೇಲೆ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಇದೀಗ ಬೆಂದಿದೆ ನೋಡ್ತಾ ನೋಡಿ, ಇದೀಗ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಕೊಕೊನಟ್ ಆಯಿಲ್, ಸ್ವಲ್ಪ ಸಾಸಿವೆ, ಬ್ಯಾಡಗಿ ಮೆಣಸು ಹಾಗೆ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಇದೆಂತ ಟೇಸ್ಟ್ ಮಾಡುವ. ಸ್ವೀಟ್ ಆಗಿ ಒಳ್ಳೆಗಿದೆ. ನೀವು ಸಹ ಒಂದ್ಸಲ ಇದನ್ನು ಟ್ರೈ ಮಾಡಿ. ಇದು ಸಿಗೋದು ತುಂಬಾ ಅಪರೂಪ. ನಾವು ಮರವನ್ನು ಕಡಿಬಾರ್ದು. ಹಾಗೆ ಎಲ್ಲಾದ್ರೂ ಮರ ಬಿದ್ದದ್ದು ನಿಮಗೆ ಸಿಕ್ಕಿದ್ರೆ ಇದನ್ನೊಂದ್ಸಲ ಡೆಫಿನೆಟ್ ಆಗಿ ನೀವು ಟ್ರೈ ಮಾಡಲೇಬೇಕು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಜೀರ್ಣಕ್ರಿಯೆಗಾಗ್ಲಿ, ಮಕ್ಕಳ ಬುದ್ಧಿಶಕ್ತಿಗಾಗ್ಲಿ, ದೇಹಕ್ಕೂ ಕೂಡ ತಂಪು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಬರ್ತೇನೆ.